ವಿಜ್ಞಾನ ವಿಷಯದ ಬಹು ಸಂಭವನೀಯ ಪ್ರಶ್ನೆ ಮಾಲಿಕೆ ಅಡಿಯಲ್ಲಿ ಘಟಕ ನಿಯಂತ್ರಣ ಮತ್ತು ಸಹಭಾಗಿತ್ವ. 1ನೇ ಪ್ರಶ್ನೆ, ಪರಾವರ್ತಿತ ಪ್ರತಿಕ್ರಿಯೆ ಏಕೆ ಮೆದುಳು ಬಳ್ಳಿ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ, ಮೆದುಳಿನಲ್ಲಿ ಏಕೆ ನಡೆಯುವುದಿಲ್ಲ? 2ನೇ ಪ್ರಶ್ನೆ, ನರ ಅಂಗಾಂಶವನ್ನು ವಿವರಿಸಿ. 3ನೇ ಪ್ರಶ್ನೆ, ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? 4ನೇ ಪ್ರಶ್ನೆ, ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ ಮುಂತಾದ ಚಟುವಟಿಕೆ ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ದ್ಯುತಿ ಅನುವರ್ತನೆ ಎಂದರೇನು? 6ನೇ ಪ್ರಶ್ನೆ, ಋಣ ಗುರುತ್ವಾನುವರ್ತನೆ ಎಂದರೇನು? 7ನೇ ಪ್ರಶ್ನೆ, ಋಣ ಗುರುತ್ವಾನುವರ್ತನೆಗೆ ಒಳಪಡುವ ಸಸ್ಯದ ಭಾಗ ಯಾವುದು? 8ನೇ ಪ್ರಶ್ನೆ, ಈ ಕೆಳಗೆ ಹೆಸರಿಸಿದ ಸಸ್ಯಕ್ಕೆ ಸಂಬಂಧಿಸಿದ ಬೆಳವಣಿಗೆಗೆ ಕಾರಣವಾದ ಹಾರ್ಮೋನ್ ಹೆಸರಿಸಿ. ಎ. ಕಾಂಡದ ತುದಿ ಬೆಳವಣಿಗೆ. ಬಿ. ಕಾಂಡದ ಬೆಳವಣಿಗೆ. ಸಿ. ಹಣ್ಣು ಮತ್ತು ಬೀಜಗಳ ಕೋಶ ವಿಭಜನೆಯ ಉತ್ತೇಜಿಸುವುದು. 9ನೇ ಪ್ರಶ್ನೆ, ಈ ಕೆಳಗಿನ ಕಾರ್ಯವನ್ನು ಮಾಡುವ ಹಾರ್ಮೋನ್ ಹೆಸರಿಸಿ. ಎ. ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣ. ಬಿ. ತುರ್ತು ಸಂದರ್ಭದಲ್ಲಿ ದೇಹದ ರಕ್ಷಣೆ ಮಾಡುವುದು. ಸಿ. ಚಯಾಪಚಯ ಕ್ರಿಯೆಯ ನಿಯಂತ್ರಣ. 10ನೇ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ಗಂಡಸಿನ ಲಕ್ಷಣ ಬದಲಾವಣೆಯ ಹಾರ್ಮೋನ್ ಯಾವುದು? 11ನೇ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ಹೆಂಗಸಿನ ಲಕ್ಷಣ ಬದಲಾವಣೆ ಯಾವುದು? 12ನೇ ಪ್ರಶ್ನೆ, ಪರಾವರ್ತಿತ ಚಾಪ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ. 13ನೇ ಪ್ರಶ್ನೆ, ಮಾನವನ ಮೆದುಳಿನ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಹೆಸರಿಸಿ. ಎ. ಮಧ್ಯ ಮೆದುಳು. ಬಿ. ಹೈಪೋಥಾಲಮಸ್. ಸಿ. ಪಾನ್ಸ್. ಡಿ. ಮೆದುಳು ಬಳ್ಳಿ. 1ನೇ ಪ್ರಶ್ನೆಗೆ ಉತ್ತರ, ಪ್ರಾಣಿಗಳಲ್ಲಿ ಆಲೋಚನೆಗೆ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ, ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. 2ನೇ ಅಂಶ, ಪ್ರಾಣಿಗಳಲ್ಲಿ ಮೆದುಳಿನ ಆಲೋಚನಾ ಪ್ರಕ್ರಿಯೆ ಅಷ್ಟೊಂದು ವೇಗವಾಗಿ ಇಲ್ಲದೇ ಇರುವುದು ಕಾರಣ. 2ನೇ ಪ್ರಶ್ನೆಗೆ ಉತ್ತರ, ಒಂದು ಕೋಶ ಕಾಯವನ್ನು ಹೊಂದಿದೆ, ಬೆರಳಿನಾಕಾರದ ರಚನೆಗಳಾದ ಡೆಂಡ್ರೈಟನ್ನು ಹೊಂದಿದೆ. ಕೋಶ ಕೇಂದ್ರದಿಂದ ಹೊರಡಲ್ಪಡುವ ಉದ್ದನೆಯ ರಚನೆಗೆ ಆಕ್ಸಾನ್ ಎನ್ನುವರು. ನರ ತುದಿಯನ್ನು ಹೊಂದಿದೆ, ಮಯಾಲಿನ್ ಹೊದಿಕೆ ಹೊಂದಿದೆ. 3ನೇ ಪ್ರಶ್ನೆಗೆ ಉತ್ತರ, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. 4ನೇ ಪ್ರಶ್ನೆಗೆ ಉತ್ತರ, ಅನುಮಸ್ತಿಷ್ಕ ಅಥವಾ ಹಿಮ್ಮೆದುಳು. 5ನೇ ಪ್ರಶ್ನೆಗೆ ಉತ್ತರ, ಸಸ್ಯಗಳು ಬೆಳಕಿನ ಕಡೆಗೆ ಚಲಿಸುವುದನ್ನು ದ್ಯುತಿಯಾನುವರ್ತನೆ ಎನ್ನುವರು. 6ನೇ ಪ್ರಶ್ನೆಗೆ ಉತ್ತರ, ಸಸ್ಯಗಳ ಕಾಂಡ ಭೂಮಿಯ ಗುರುತ್ವದ ವಿರುದ್ಧವಾಗಿ ಭೂ ಮೇಲ್ಮೈ ಮೇಲೆ ಬೆಳೆಯುವುದನ್ನು ಋಣ ಗುರುತ್ವಾನುವರ್ತನೆ ಎನ್ನುವರು. ಸಸ್ಯದ ಕಾಂಡ. 8ನೇ ಪ್ರಶ್ನೆಗೆ ಉತ್ತರ, ಎ. ಆಕ್ಸಿನ್ ಸಸ್ಯದ ತುದಿ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಸೈಟೋಕೈನಿನ್ ಹಣ್ಣು ಬೀಜ ಕೋಶ ವಿಭಜನೆಗೆ ಕಾರಣವಾದ ಹಾರ್ಮೋನ್ ಸೈಟೋಕೈನಿನ್. 9ನೇ ಪ್ರಶ್ನೆಗೆ ಉತ್ತರ, ಇನ್ಸುಲಿನ್, ಅಡ್ರಿನಾಲಿನ್, ಥೈರಾಕ್ಸಿನ್. 10ನೇ ಪ್ರಶ್ನೆಗೆ ಉತ್ತರ, ಗಂಡಸಿನ ಲಕ್ಷಣಕ್ಕೆ ಕಾರಣವಾದ ಹಾರ್ಮೋನ್ ಟೆಸ್ಟೋಸ್ಟೆರಾನ್, ಹೆಂಗಸಿನ ಲಕ್ಷಣಗಳನ್ನು ತೋರ್ಪಡಿಸುವ ಹಾರ್ಮೋನ್ ಈಸ್ಟ್ರೋಜೆನ್. 12ನೇ ಪ್ರಶ್ನೆ ಉತ್ತರ ಚಿತ್ರವನ್ನು ನೀಡಲಾಗಿದೆ. 13ನೇ ಪ್ರಶ್ನೆಗೆ ಉತ್ತರಕ್ಕೆ ಚಿತ್ರವನ್ನು ಸಹ ನೀಡಲಾಗಿದೆ. ಮೆದುಳು ಬಳ್ಳಿಯ ರಚನೆ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ಚಾಪವನ್ನು ತೋರಿಸುವ ರಚನೆ ಹಾಗೂ ಮೆದುಳಿನ ಭಾಗ ಮತ್ತು ಅದರ ಭಾಗಗಳು. ಇವಿಷ್ಟು ನಾನು ರಚಿಸಲ್ಪಟ್ಟಂಥ ಪ್ರಶ್ನಾವಳಿಗಳು. ಈ ಪಾಠದ ಅಧ್ಯಾಯದಲ್ಲಿ ಬರುವಂಥ ಬಹು ಸಂಭವನೀಯ ಪ್ರಶ್ನೆಗಳು ಆಗಿವೆ.